ದೇಶ ಸೇವೆ ಮಾಡುವುದೇ ನನ್ನ ಧರ್ಮ. ಅವರು ನನ್ನನ್ನು ಕೊಲ್ಲಬಹುದು, ಆದರೆ ಅವರು ನನ್ನ ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ಅವರು ನನ್ನ ದೇಹವನ್ನು ಪುಡಿ ಮಾಡಬಹುದು, ಆದರೆ ಅವರು ನನ್ನ ಆತ್ಮವನ್ನು ಹತ್ತಿಕ್ಕಲು ಸಾಧ್ಯವಾಗುವುದಿಲ್ಲ. ಬೂದಿಯ ಪ್ರತಿಯೊಂದು ಕಣವೂ ನನ್ನ ಶಾಖದೊಂದಿಗೆ ಚಲಿಸುತ್ತಿದೆ. ನಾನು ಜೈಲಿನಲ್ಲಿಯೂ ಸ್ವತಂತ್ರವಾಗಿರುವ ಹುಚ್ಚ. ಕರುಣೆ ಇಲ್ಲದ ಟೀಕೆ ಮತ್ತು ಸ್ವತಂತ್ರ ಚಿಂತನೆಯು ಕ್ರಾಂತಿಕಾರಿ ಚಿಂತನೆಯ ಎರಡು ಅಗತ್ಯ ಲಕ್ಷಣಗಳಾಗಿವೆ. ಸತ್ತ ನಂತರವೂ ದೇಶಪ್ರೇಮ ಹೃದಯದಿಂದ ಹೊರಬರುವುದಿಲ್ಲ. ನನ್ನ ದೇಶದ ಪರಿಮಳವು ನನ್ನ ಮಣ್ಣಿನಿಂದ ಬರುತ್ತದೆ. ವ್ಯಕ್ತಿಗಳನ್ನು ಕೊಲ್ಲುವುದು ಸುಲಭ, ಆದರೆ ನೀವು ಆಲೋಚನೆಗಳನ್ನು ಕೊಲ್ಲಲು ಸಾಧ್ಯವಿಲ್ಲ. ತತ್ವಶಾಸ್ತ್ರವು ಮಾನವ ದೌರ್ಬಲ್ಯ ಅಥವಾ ಜ್ಞಾನದ ಮಿತಿಯ ಫಲಿತಾಂಶವಾಗಿದೆ. ಆ ಸರ್ವಶಕ್ತ ಪರಮಾತ್ಮನ ಅಸ್ತಿತ್ವವನ್ನು ನಾನು ನಿರಾಕರಿಸುತ್ತೇನೆ. ಧರ್ಮವು ಮಾನವ ದೌರ್ಬಲ್ಯದ ಫಲಿತಾಂಶವಾಗಿದೆ ಅಥವಾ ಮಾನವ ಜ್ಞಾನದ ಮಿತಿಯಾಗಿದೆ. ಮನುಷ್ಯನು ತನ್ನನ್ನು ತಾನು ದೇವರ ಪ್ರತಿಸ್ಪರ್ಧಿ ಎಂದು ಭಾವಿಸಲು ಪ್ರಾರಂಭಿಸಬೇಕು, ಅಥವಾ ಅವನು ತನ್ನನ್ನು ತಾನು ದೇವರೆಂದು ನಂಬಲು ಪ್ರಾರಂಭಿಸಬಹುದು. ಪ್ರೇಮಿಗಳು, ಹುಚ್ಚರು ಮತ್ತು ಕವಿಗಳು ಒಂದೇ ವಸ್ತುಗಳಿಂದ ಮಾಡಲ್ಪಟ್ಟಿದ್ದಾರೆ. ದಂಗೆಯು ಕ್ರಾಂತಿಯಲ್ಲ, ಅದು ಅಂತಿಮವಾಗಿ ಆ ಅಂತ್ಯಕ್ಕೆ ಕಾರಣವಾಗಬಹುದು. ಪ್ರತಿ ಧರ್ಮದ ಪ್ರಕಾರ ರಾಜನ ವಿರುದ್ಧ ದಂಗೆ ಯಾವಾಗಲೂ ಪಾಪ. ಕ್ರಾಂತಿಯ ಖಡ್ಗವು ಕಲ್ಪನೆಗಳ ಕಲ್ಲಿನ ಮೇಲೆ ಹರಿತವಾಗಿದೆ. ವಿಮರ್ಶೆ ಮತ್ತು ಸ್ವತಂತ್ರ ಚಿಂತನೆಯು ಕ್ರಾಂತಿಕಾರಿಯ ಎರಡು ಅನಿವಾರ್ಯ ಗುಣಗಳು. ಜೀವನದ ಗುರಿಯು ಮನಸ್ಸನ್ನು ನಿಯಂತ್ರಿಸುವುದಲ್ಲ, ಆದರೆ ಅದನ್ನು ಸಾಮರಸ್ಯದಿಂದ ಅಭಿವೃದ್ಧಿಪಡಿಸುವುದು. ಇನ್ನು ಮುಂದೆ ಮೋಕ್ಷವನ್ನು ಸಾಧಿಸಲು ಅಲ್ಲ, ಆದರೆ ಕೆಳಗೆ ಇಲ್ಲಿ ಅದನ್ನು ಉತ್ತಮವಾಗಿ ಬಳಸಿಕೊಳ್ಳಲು. ಜೀವನವು ನಿಮ್ಮ ಹೆಗಲ ಮೇಲೆ ಮಾತ್ರ ಬದುಕುತ್ತದೆ. ಅಂತ್ಯಕ್ರಿಯೆಗಳನ್ನು ಮಾತ್ರ ಇತರರ ಹೆಗಲ ಮೇಲೆ ಸಾಗಿಸಲಾಗುತ್ತದೆ. ನಾನು ಸಂತೋಷದಿಂದ ನೇಣುಗಂಬಕ್ಕೆ ಹೋಗುತ್ತೇನೆ ಮತ್ತು ಕ್ರಾಂತಿಕಾರಿಗಳು ದೇಶಪ್ರೇಮಕ್ಕಾಗಿ ತಮ್ಮನ್ನು ಹೇಗೆ ತ್ಯಾಗ ಮಾಡಬಹುದು ಎಂಬುದನ್ನು ಜಗತ್ತಿಗೆ ತೋರಿಸುತ್ತೇನೆ. ದುಷ್ಟರು ಹೆಚ್ಚಾದ ಕಾರಣ ದುಷ್ಟತನ ಹೆಚ್ಚಾಗುತ್ತಿಲ್ಲ. ಕೆಟ್ಟದ್ದನ್ನು ಸಹಿಸಿಕೊಳ್ಳುವ ಜನರು ಹೆಚ್ಚಾಗುವುದರಿಂದ ದುಷ್ಟತನವು ಹೆಚ್ಚಾಗುತ್ತಿದೆ.